ತರಕಾರಿ ಬೆಲೆ ಚಿನ್ನದ ರೇಟ್ ಇದೆ ಸರ್, ಯಾವುದು ತೊಗೊಂಡು ತಿನ್ನೋಂಗಿಲ್ಲ. ಈ ಗೌರ್ಮೆಂಟ್ ಬಂದರೆ ಎಲ್ಲ ಫ್ರೀ ಮಾಡಿದ್ದಾರೆ, ತರಕಾರಿ ಫ್ರೀ ಮಾಡಿದರೆ ಚೆನ್ನಾಗಿತ್ತು. ಇರೋ ಬೆಲೆ ಕೆಲಸ ಇಲ್ಲ, ಬರೋರಿಗೆ ಸಂಬಳ ತೊಗೊಳೋಕ್ಕೆ ಇವಾಗ ಕೆಲಸ ಇಲ್ಲದ್ರಿಂದ ಎಲ್ಲರಿಗೂ ತೊಂದರೆ ಆಗಿದೆ. ತರಕಾರಿ ರೇಟ್ ಹೆಚ್ಚಾದ್ರೆ ತೊಂದರೆ ಇಲ್ಲ, ಮನೆ ಇಡೋದಕ್ಕೆ 2,000 ಕೊಡ್ತಿಲ್ವಾ? 2,000 ಎಷ್ಟು ಜನಕ್ಕೆ ಕೊಡ್ತಾರೆ? ಯಾರಿಗೆ ಕೊಡ್ತಾರೆ? ಒಬ್ರಿಗೆ ಕೊಟ್ಟರೆ ಇನ್ನು ಊರವರೆಲ್ಲ ಮಣ್ಣು ತಿಂತಾರ. ಅವ್ರು ಯಾವುದು ಕೊಡಬೇಡ, ನೀವು ಬೆಲೆ ಕಮ್ಮಿ ಮಾಡಿದ್ರೆ ಸಾಕು. ತರಕಾರಿ ರೇಟ್ ಹೆಚ್ಚಾಗಿದೆ. ತರಕಾರಿ ರೇಟ್ ಎಲ್ಲ 50 ರೂಪಾಯಿ ಇದ್ದಿದ್ದು 100 ರೂಪಾಯಿ ಇದೆ, 10 ರೂಪಾಯಿ ಇದ್ದಿದ್ದು 20 ರೂಪಾಯಿ ಆಗಿದೆ. ಈಗ ಟೊಮೆಟೊ ರೇಟ್ 120, 100ರಿಂದ 120 ತನಕ ಮಾರ್ತಾರೆ. ಟೊಮೊಟೊ ಇಲ್ಲದೆ ಸಾಂಬಾರು ಮಾಡೋಕ್ಕಾಗೋದಿಲ್ಲ, ಏನು ತೊಗೊಳೋಂಗೆ ಇಲ್ಲ. ಇವಾಗ ಇವತ್ತು ಈರುಳ್ಳಿ ರೇಟ್ 100 ರೂಪಾಯಿ, 100 ರೂಪಾಯಿ 2 ಕೆಜಿ, ಅದು 120 ರೂಪಾಯಿ ಅಂತ. ಇವಾಗ ಬೆಳ್ಳುಳ್ಳಿ ತೊಗೊಂಡ್ರೆ 300 ರೂಪಾಯಿ ಅಂತಾರೆ, ಶುಂಠಿ ತೊಗೊಂಡ್ರೆ 300 ರೂಪಾಯಿ ಅಂತಾರೆ. ಯಾವುದು ಇರೋ ಇನ್ಕಮಲ್ಲಿ ಯಾವುದು ಸಂಸಾರ ಮಾಡೋಕ್ಕೆ ಕಷ್ಟ ಇದೆ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ಬೇಕಾಗಿಲ್ಲ ನಮಗೆ.